ಇತ್ತೀಚೆಗೆ ಬರ್ತಿರೋ ಮಾಸ್ ಎಲಿಮೆಂಟ್ಸ್ ಮತ್ತೆ ವೈಲೆನ್ಸ್ ಇರೋ ಸಿನಿಮಾಗಳ ನಡುವೆ ಹಾರ್ಟ್ ಟಚ್ ಆಗುವಂತ ಎಲ್ಲರ ಲೈಫ್ಗೆ ರಿಲೇಟ್ ಆಗುವಂತ ಸಿನಿಮಾ ಒಂದಿದೆ. ಬನ್ನಿ ಆ ಸಿನಿಮಾ ಹೇಗಿದೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ರಿವ್ಯೂ ಶುರು ಮಾಡ್ತಿದ್ದೀನಿ. ಹಾಯ್ ಹಲೋ ನಮಸ್ಕಾರ, ನಾನು ಜಯಂತ್. ಇವತ್ತು ನಾನು ರಿವ್ಯೂ ಮಾಡ್ತಿರೋ ಮೂವಿ ನಾನು ಕರುಣಾಕರ. ಇದು ಆರ್ಯನ್ ತೇಜಸ್ ಅವರೇ ಬರೆದು ಡೈರೆಕ್ಟ್ ಮಾಡಿ ಹಾಗೆ ಕರುಣಾಕರ ಅನ್ನೋ ಪಾತ್ರದಲ್ಲಿ ಅಭಿನಯಿಸಿರೋ ಸಿನಿಮಾ. ಇವರಿಗೆ ಡೈರೆಕ್ಟರ್ ಆಗ್ಬೇಕು ಅಂತ ತುಂಬಾ ಆಸೆ, ಅದಕ್ಕೋಸ್ಕರ ತುಂಬಾ ಕಷ್ಟ ಪಡ್ತಿರ್ತಾರೆ. ಹೆಂಡತಿ ಸ್ವಲ್ಪ ಬಾಯ್ಬಡ್ಕಿ, ಮನೆ ಬಾಡಿಗೆ, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ಇಂಥದನ್ನ ಬಿಟ್ರೆ ತನ್ನ ಸ್ವಂತಕ್ಕೆ ಅಂತ ಏನನ್ನೂ ಕೇಳೋದಿಲ್ಲ. ಇನ್ನು ಮಗ ತುಂಬಾ ಹಠಮಾರಿ, ಅವನಿಗೆ ಏನಾದ್ರೂ ಬೇಕು ಅಂದ್ರೆ ಹಠ ಮಾಡಿ ಅವ್ರು ಕೊಡ್ಸೋವರೆಗೂ ಬಿಡ್ತಿರ್ಲಿಲ್ಲ. ಮಗ ಪ್ಲೀಸ್ ಅಪ್ಪ ಅಂದ್ರೆ ಸಾಕು, ಹೇಳಿದ್ದನ್ನ ಇಲ್ಲ ಅಂತ ಹೇಳೋದಕ್ಕೆ ಇವರಿಗೆ ಮನಸ್ಸಿರ್ಲಿಲ್ಲ. ಟ್ರೈಲರ್ ಅಲ್ಲಿ ಹೇಳಿರೋ ಹಾಗೆ ಇಲ್ಲಿ ಪ್ರೀತಿಗೆ ಯಾವುದೇ ಕೊರತೆ ಇಲ್ಲ, ಆದ್ರೆ ಹಣಕ್ಕೆ ತುಂಬಾ ಕೊರತೆ. ಹೀಗೆ ಒಂದ್ಸಲ ಮಗ ಏನೋ ಕೇಳ್ತಾನೆ, ಅದನ್ನ ಕೊಡ್ಸೋಕೆ ಇವ್ರ ಹತ್ರ ದುಡ್ಡಿರಲ್ಲ, ಕೈಯಲ್ಲಿ ಕೆಲ್ಸ ಕೂಡ ಇರಲ್ಲ. ಆಗ ಏನ್ ಮಾಡ್ತಾರೆ, ಮಗ ಕೇಳಿದ್ದನ್ನ ಕೊಡ್ಸಕ್ಕಾಗುತ್ತಾ ಇಲ್ವಾ, ಏನೇನೆಲ್ಲ ಸ್ಟ್ರಗಲ್ ಮಾಡ್ಬೇಕಾಗುತ್ತೆ ಅನ್ನೋದೇ ಈ ಮೂವಿಯ ಪ್ಲಾಟ್. ಇದೆಲ್ಲದರ ನಡುವೆ ಇವರು ಡೈರೆಕ್ಟರ್ ಆಗೋ ಡ್ರೀಮ್ ಕತೆ ಏನಾಯ್ತು ಅನ್ನೋದನ್ನ ನೀವು ಈ ಸಿನಿಮಾ ನೋಡಿ ತಿಳ್ಕೋಬೇಕು. ಆಕ್ಟಿಂಗ್ ಬಗ್ಗೆ ಹೇಳೋದಾದ್ರೆ ಆರ್ಯನ್ ತೇಜಸ್ ಅವರು ಮತ್ತೆ ರಾಧಾ ಭಗವತಿ ಅವರು ಮೇನ್ ರೋಲ್ ನಲ್ಲಿ ಟಾಪ್ ಕ್ವಾಲಿಟಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಹಾಗೆ ಭವಿಷ್ ಗೌಡ, ಕರಿ ಸುಬ್ಬು ಅವರು, ಅಪೂರ್ವ ಶ್ರೀ ಅವರು, BM ವೆಂಕಟೇಶ್ ಅವರು, ನಮ್ಮ ಕಾಮಿಡಿ ಕಿಲಾಡಿ ಲೋಕೇಶ್ ಅವರು, MK ಮಟ್ಟ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಎಲ್ರದ್ದು ಚೆನ್ನಾಗಿತ್ತು ಅಂಡ್ ನ್ಯಾಚುರಲ್ ಆಗಿತ್ತು. ಮತ್ತೆ ಮ್ಯೂಸಿಕ್ ತುಂಬಾ ಚೆನ್ನಾಗಿತ್ತು. ಎಲ್ಲಾ ಸಿಚುಯೇಷನ್ಗೂ ತಕ್ಕಂಗೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇದು ಬರೀ ಒಂದು ಕತೆ ಆಗಿರಲಿಲ್ಲ, ಇದು ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಜನರ ಜೀವನದ ಜರ್ನಿ ಆಗಿತ್ತು. ಮಕ್ಕಳ ಆಸೆನ ಈಡೇರಿಸೋಕೆ ಅಪ್ಪ ಆದವರು ಏನೇನೆಲ್ಲ ರಿಸ್ಕ್ ತಗೋತಾರೆ, ತಮ್ಮ ಫ್ಯಾಮಿಲಿಗೋಸ್ಕರ ತಂದೆ ಏನೆಲ್ಲ ಕಷ್ಟ ಪಡ್ತಾರೆ ಅಂತ ತೋರಿಸಿರೋ ರೀತಿ ತುಂಬಾ ಇಷ್ಟ ಆಯ್ತು. ನಾನು ಕೂಡ ಚಿಕ್ಕ ವಯಸ್ಸಲ್ಲಿ ಇಷ್ಟಪಟ್ಟಿದ್ದನ್ನ ಕೊಡ್ಸೋವರೆಗೂ ಬಿಡ್ತಿರ್ಲಿಲ್ವಂತೆ, ತುಂಬಾ ಹಠ ಮಾಡ್ತಿದೆ ಅಂತ ಹೇಳಿದ್ರು, ಅದೆಲ್ಲ ನೆನ್ಪಾಯ್ತು. ಇನ್ನು ಸಿನಿಮಾದಲ್ಲಿ ಪ್ರೀತಿ ಇದೆ, ಕಾಮಿಡಿ ಇದೆ, ಎಮೋಷನ್ ಇದೆ, ಸ್ಟ್ರಗಲ್ ಕೂಡ ಇದೆ. ಇದೆಲ್ಲವನ್ನ ಫೀಲ್ ಮಾಡೋದಕ್ಕೆ ಒಳ್ಳೆ ಮ್ಯೂಸಿಕ್ ಇದೆ, ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾ. ಎಲ್ಲಾ ಫ್ಯಾಮಿಲಿಗೂ ರಿಲೇಟ್ ಆಗುವಂತ ಸಿನಿಮಾ ಆಗಿರೋದ್ರಿಂದ ಫ್ಯಾಮಿಲಿ ಸಮೇತ ಸಿನಿಮಾ ನೋಡಿ ಪಕ್ಕ ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ಹೇಳ್ತಾ ಇದು ಈ ಸಿನಿಮಾದ ರಿವ್ಯೂ ಆಗಿತ್ತು. ನೀವು ಕೂಡ ಈ ಸಿನಿಮಾ ನೋಡಿ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.